ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಬೆಂಗಳೂರಿನಲ್ಲಿ ದಿನೇ ದಿನೇ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗ್ತಿದೆ. ಎಲ್ಲರೂ ನಿದ್ರೆಗೆ ಜಾರಿದ ಮೇಲೆ ಕಳ್ಳರು ಸದ್ದಿಲ್ಲದೆ ಎಂಟ್ರಿ ಕೊಟ್ಟು ಬೈಕ್ ಕದ್ದು ಎಸ್ಕೇಪ್ ಆಗ್ತಿದ್ದಾರೆ. ಕಳ್ಳತನಕ್ಕೂ ಮುನ್ನ ಒಂದೇ ಬೈಕ್ ನಲ್ಲಿ ಬರೋ ಕಳ್ಳರು ಹೋಗುವಾಗ ಕದ್ದ ಬೈಕ್ ಜೊತೆ ಹೋಗ್ತಾರೆ. ಇದೀಗ ಅಮೃತಹಳ್ಳಿಯ ಸುದರ್ಶನ್ ಎಂಬುವರ ಬುಲೆಟ್ ಬೈಕ್ ನೊಂದಿಗೆ ಕದೀಮರು ಪರಾರಿಯಾಗಿದ್ದು, ಬೈಕ್ ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಕಳ್ಳರ ಪತ್ತೆಗಾಗಿ ಅಮೃತಹಳ್ಳಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಖಾಸಗಿ ಫೋಟೋಸ್ ಇದೆ ಎಂದು ಸಹೋದರರು ಗೆಳೆಯನ ಬಳಿಯೇ ಲಕ್ಷ ವಸೂಲಿ ಮಾಡಿದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಸ್ನೇಹಿತರ ಮಾತು ನಂಬಿ ವ್ಯಕ್ತಿ ಬರೋಬ್ಬರಿ 65 ಲಕ್ಷ ಹಣ ಕಳೆದುಕೊಂಡಿದ್ದಾನೆ. ಶಿವಮೊಗ್ಗ ಮೂಲದ ಟೆಕ್ಕಿಗೆ ಅಣ್ಣ ತಮ್ಮ ಇಬ್ಬರು ವಂಚಿಸಿದ್ದಾರೆ. ಬಿಟಿಎಂ ಲೇಔಟ್ ಮೂಲದ ಅಕ್ಷಯ್ ಕುಮಾರ್ ಹಾಗೂ ಭರತ್ ಎಂಬುವರಿಂದ ಈ ಕೃತ್ಯ ನಡೆದಿದೆ. ಬ್ಲಾಕ್ ಮೇಲ್ಗೆ ಒಳಗಾದ ವ್ಯಕ್ತಿ ಸುಮಾರು 65 ಲಕ್ಷ ಹಣ ಕಳೆದುಕೊಂಡಿದ್ದಾನೆ. ಈ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರ್ಕ್ ಫ್ರಂ ಹೋಮ್ ಕೆಲಸದ ಆಮಿಷ ಒಡ್ಡಿ ಮಹಿಳಾ ಸಾಫ್ಟ್ವೇರ್ ಇಂಜಿನಿಯರ್ಗೆ ಬರೋಬ್ಬರಿ 18 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. ಎಚ್ಎಎಲ್ ನಿವಾಸಿ ನಿಶಾ ಯಾದವ್ಗೆ ವರ್ಕ್ ಫ್ರಂ ಹೋಮ್ ಕೆಲಸ ಇದೆ ಎಂದು ಸಂದೇಶ ಕಳಿಸಿದ ಕದಿಮರು ಲಿಂಕ್ ಕಳಿಸಿ 17 ಉಚಿತ ಟಾಸ್ಕ್ ಹಾಗೂ 5 ಶುಲ್ಕ ಪಾವತಿಸುವ ಟಾಸ್ಕ್ ಇರುತ್ತೆ. ಪ್ರತಿ ಟಾಸ್ಕ್ಗೆ 50 ರೂಪಾಯಿ ಶುಲ್ಕ ಇದೆ. ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿ ಹಣ ಕಳಿಸಬೇಕು ಅಂತ ಹಂತವಾಗಿ ಹಣ ಪೀಕಿದ್ದಾರೆ. ಪೂರ್ವ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಕ್ತಿ ಯೋಜನೆ ಜಾರಿಯಾದ ಬಳಿಕ ದೇಗುಲಗಳಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿದ್ದು, ರಾಜ್ಯದ ಮುಜರಾಯಿ ದೇಗುಲಗಳ ಆದಾಯ ದುಪ್ಪಟ್ಟಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 150 ಕೋಟಿ ರೂಪಾಯಿ ಆದಾಯ ಹೆಚ್ಚಳವಾಗಿದೆ. ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ಕಳೆದ ವರ್ಷ 5.95 ಕೋಟಿ ಆದಾಯವಿತ್ತು. ಈ ವರ್ಷ 10.5 ಕೋಟಿ ಆದಾಯ ಹರಿದು ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.